ಸ್ಟಾಲ್ ನಡೆಸುವ ಯುವಕನ ಸಾಧನೆಗೆ ಡಿವೈಎಸ್ಪಿ ಬಸವರಾಜ್ ಯಲಿಗಾರ ಮೆಚ್ಚುಗೆ. ಸಾಧನೆಗೆ ಹುದ್ದೆ ಅಥವಾ ಹಣವಲ್ಲ, ದೃಢ ಸಂಕಲ್ಪ ಮುಖ್ಯ. ಯುವಕನ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇತರರಿಗೆ ಮಾದರಿಯೆಂದ ಬಸವರಾಜ್ ಯಲಿಗಾರ. ಹೌದು, ಜೀವನದಲ್ಲಿ ಸಾಧನೆ ಮಾಡಲು ದೊಡ್ಡ ಹುದ್ದೆ ಅಥವಾ ಆರ್ಥಿಕ ಹಿನ್ನೆಲೆ ಅಗತ್ಯವಿಲ್ಲ. ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಗುರಿ ಸಾಧಿಸಬಹುದು ಎಂದು ಡಿವೈಎಸ್ಪಿ ಬಸವರಾಜ್ ಯಲಿಗಾರ ಹೇಳಿದರು. ನಗರದ ಯುವ ಟೀ ಸ್ಟಾಲ್ ಉದ್ಯಮಿ ಹಾಗೂ ವಿವಿಧ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿರುವ ಯುವಕನ ಸಾಧನೆಯನ್ನ ಕೊಂಡಾಡಿದ ಅವರು ನಂತರ ಮಾತನಾಡಿದರು. ಸಾಮಾನ್ಯ ಕುಟುಂಬದಿಂದ ಬಂದಿದ್ದರೂ ತನ್ನ ಪರಿಶ್ರಮದ ಮೂಲಕ ಸ್ವಾವಲಂಬಿ ಜೀವನ ಕಟ್ಟಿಕೊಂಡಿರುವುದು ಇತರರಿಗೆ, ಯುವಕರಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಇಂದಿನ ಯುವಕರು ನಿರುದ್ಯೋಗದ ಬಗ್ಗೆ ಚಿಂತಿಸುವ ಬದಲು ಸ್ವಯಂ ಉದ್ಯೋಗದತ್ತ ಗಮನ ಹರಿಸಬೇಕು. ಸಣ್ಣ ಉದ್ಯಮಗಳ ಮೂಲಕವೂ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಎಂಬುದಕ್ಕೆ ಈ ಯುವಕನ ಸಾಧನೆ ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯುವಕನ ಶ್ರಮ, ಸಾಮಾಜಿಕ ಕಳಕಳಿ ಹಾಗೂ ಸಮಾಜದಲ್ಲಿ ಉತ್ತಮ ಸಂದೇಶ ಸಾರುತ್ತಿರುವ ಕಾರ್ಯವನ್ನ ಶ್ಲಾಘಿಸಿದ ಡಿವೈಎಸ್ಪಿ ಯಲಿಗಾರ ಅವರು ಶುಭ ಹಾರೈಸಿದರು. ಗುಲ್ಬರ್ಗಾದಲ್ಲಿ ಒಂದು ಹೋಟೆಲ್ ಇದೆ, ತಳ್ಳುಗಾಡಿ ಹೋಟೆಲ್, ಮೊಬೈಲ್ ಕ್ಯಾಂಟೀನ್ ಅಂತಾರಲ್ಲ, ಹರಕ ಮುರ್ಕ ಹೋಟೆಲ್. ಕಿಚ್ಚ ಬಸ್ಸು ಅಂತ ಹುಡುಗ, ನೆನ್ಪಿಟ್ಕೊಳ್ರಿ ಇದನ್ನೆಲ್ಲ. ಕಿಚ್ಚ ಬಸ್ಸು ಅಂತ ಹುಡುಗ ಇವತ್ತು ಬಂದ್ರೆ ನೀವು DC ಆಫೀಸ್ಗೆ ಹೋಟೆಲ್ ಇದೆ, ಅದು ಮೊಬೈಲ್ ಕ್ಯಾಂಟೀನ್. ಅದು ಅಲ್ಲಿರೋ 4 ಹರಕ ಮುರ್ಕು ಕುರ್ಚಿ, ಹರಕ ಮುರ್ಗು ಅಂಗಡಿ. ಅವ ಮಾಡೋದು ಇಷ್ಟೇ, ಚಾ ಮತ್ತು ಬಿಸ್ಕೆಟ್. ಇದ್ರ ಮೇಲೆ ಜೀವನ ಕಟ್ಟಿಕೊಂಡಿದ್ದಾನೆ ಅವನು. ಅದ್ರ ಮೇಲೆ ಬರೆದಿದ್ದಾನೆ, ಅವನ ಅಂಗಡಿ ಮೇಲೆ ಒಂದು ಸ್ಟೇಟ್ಮೆಂಟ್ ಬರೆದಾನೆ. ಸುಮಾರು ಜನ ಅದನ್ನ ಫೋಟೋ ತಕೊಂಡು ಹೋಗ್ತಾರೆ. ಏನು ಬರೆದಾನಂತಂದ್ರೆ, ಜೀವನದಲ್ಲಿ ನಿನಗೆ ನೌಕರಿ ಸಿಕ್ಕಿಲ್ಲ ಅಂದ್ರೆ, ಏನ್ ಹೇಳಿ, ಜೀವನದಲ್ಲಿ ನಿನಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೆ ಜೀವನ ನಿನಗೆ ಮಾಲೀಕನಾಗುವ ಅವಕಾಶವನ್ನು ಕೊಟ್ಟಿದೆ ಎಂದು ಅರ್ಥ. ಜೋರಾಗಿ ಚಪ್ಪಾಳೆ ಬರಲಿ ಈ ಸ್ಟೇಟ್ಮೆಂಟ್ಗೆ, ನನ್ನ ಮಾತಿಗೆಲ್ಲ. ಇದನ್ನು ನೀವೆಲ್ಲರೂ ನೆನಪಿಟ್ಕೋಬೇಕು. ಜೀವನ ನಿಮಗೆ ಕೆಲಸ ಕೊಟ್ಟಿಲ್ಲ, ನೌಕರಿ ಕೊಟ್ಟಿಲ್ಲ, ಜೀವನದಲ್ಲಿ ನಿಮಗೆ ನೌಕರಿ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಿನಗೆ ಮಾಲೀಕನಾಗುವ ಅವಕಾಶವನ್ನ ಕಲ್ಪಿಸಿದೆ ಎಂದು ತಿಳಿದುಕೋ ಅಂತ ಈ ತರ ಸ್ಟೇಟ್ಮೆಂಟ್ ಬರೆದು ಮೊಬೈಲ್ ಕ್ಯಾಂಟೀನ್ ನಡೆಸ್ತಾ ಜೀವನ ಕಟ್ಕೊಂಡಿದ್ದಾನೆ ಕಿಚ್ಚ ಬಸ್ಸು ಅನ್ನೋ ಹುಡುಗ. ಕಲಿತ ವಿದ್ಯಾರ್ಥಿಗಳಿಗೆಲ್ಲ ನೌಕರಿ ಸಿಗಕ್ಕೆ ಚಾನ್ಸ್ ಇದೆಯಾ? ಎಷ್ಟು ಲಕ್ಷ ನೌಕರಿಗಳು, ಎಷ್ಟು ಕೋಟಿ ವಿದ್ಯಾರ್ಥಿಗಳು ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಕ್ಕೆ ಚಾನ್ಸ್ ಇದೆಯಾ? ಹೋಲ್ ಪಂಚಮಸಾಲಿ ಕಮ್ಯುನಿಟಿಗೆ ಅಷ್ಟೇ ಕೊಟ್ಬಿಟ್ಟು ಸರ್ಕಾರಿ ನೌಕರಿ ಅಂದ್ರೂ ಎಲ್ಲರಿಗೂ ನೌಕರಿ ಸಿಗುದಿಲ್ಲ. ನೌಕರಿ ಸಿಗಲಿಲ್ಲ ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ನಾವು ಸಾಕಷ್ಟು ಅವಕಾಶ, ಸ್ಕೈ ಇಸ್ ದ ಓನ್ಲಿ ಲಿಮಿಟ್ ಅಂತ ಹೇಳ್ತಾರೆ. ನಾನೇನಾದ್ರೂ ಮಾಡಬೇಕು ಈ ಜೀವನ, ವಿತ್ ದಿಸ್ ಲೈಫ್ ಇಫ್ ಎಟ್ ಆಲ್ ಐ ವಾಂಟ್ ಟು ಡಿಸೈಡ್, ಇಫ್ ಐ ಡಿಸೈಡ್ ಫರ್ಮ್ಲಿ ಟು ಡೂ ಸಮಥಿಂಗ್, ದೇವರು ನಿನಗೆ 1000 ಅವಕಾಶಗಳನ್ನು ಕೊಡ್ತಾನೆ ಮಾಡಲಿಕ್ಕೆ. ಸರ್ಕಾರಿ ನೌಕರಿ ಆಸೆ ಅಂತೂ ಯಾರು ಇಟ್ಕೋಬೇಡ್ರಿ. ನಾನು ಕೇಳ್ಬೇಕಂದ್ರೆ, ನೀವು ಸರ್ಕಾರಿ ನೌಕರಿ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯವನ್ನ ಸರ್ಕಾರಕ್ಕೆ ಒತ್ತೆ ಇಡುವುದು ನಾವು ಅಷ್ಟೇ. ಅದರಲ್ಲೇನು ಸರ್ಕಾರಿ ನೌಕರಿ ಸಿಕ್ಕ ತಕ್ಷಣ ಇಫ್ ಅಟ್ ಆಲ್ ವಿ ಆರ್ ಸ್ಯಾಟಿಸ್ಫೈಡ್ ಅಂತಂದ್ರೆ ನಮ್ಮ ಲೈಫ್ ಅನ್ನ ವಿ ಹ್ಯಾವ್ ಕಿಲ್ಡ್ ಅಂತ. ಕೇವಲ ಸರ್ಕಾರಿ ಸಂಬಳ ತಗೊಂಡು ಬೆಳಿಗ್ಗೆ 10 ರಿಂದ 5 ಗಂಟೆವರೆಗೆ ನೌಕರಿ ಮಾಡಿ ಮನೆಗೆ ಬಂದು ಜೀವನ ಸಾಗಿಸ್ತೇನೆ ಅಂದ್ರೆ ಈ ಜೀವನವನ್ನ ನಾವು ಕೊಂದುಕೊಂಡ್ವಿ ಅಂತ ಅರ್ಥ. ಆ ತರ ಒಂದು ಇದನ್ನು ಮಾಡಲಾರದೆ ಮನಗುಳಿ ಶ್ರೀಗಳಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತಾ ಎಲ್ಲರೂ ಜೋರಾಗಿ ಚಪ್ಪಾಳೆ. ಸೊ ಈ ತರ ನಿಮ್ಮ ಶಿಕ್ಷಣದ ಜೊತೆಗೆ ನಿಮ್ಮ ಜೀವನವನ್ನ, ಶಿಕ್ಷಣ ನಮ್ಮ ಸರ್ಟಿಫಿಕೇಟ್ಗಳು ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತೆ, ಜೀವನ ತುಂಬಿಸೋದು ನಮ್ಮ ವ್ಯಾಲ್ಯೂಗಳು ಜೀವನದಲ್ಲಿ. ಸೊ ಅಂತಹ ಒಂದು ಮೌಲ್ಯಗಳನ್ನ, ವರ್ಚ್ಯೂಸ್ಗಳನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಮಕ್ಕಳು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅವರ ಕನಸೆಲ್ಲ ನನಸಾಗಲಿ, ಅವರ ಜೀವನ ಯಶಸ್ವಿಯಾಗಲಿ ಎಂದು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸೌಭಾಗ್ಯವನ್ನ ನನಗೆ ಒದಗಿಸಿರ್ತಕ್ಕಂತಹ ಸುರೇಶ್ ಬಿರಾದರ್ ಹಾಗೂ ಶರಣು ಆಲೂರ್ ಅವರಿಗೆ ಮತ್ತೊಮ್ಮೆ ವಂದಿಸ್ತಾ, and wishing you all the very best in your future endeavor and in your life. Thank you.